ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಷ್ಟು ಚೆನ್ನಾಗಿದ್ದೀವಲ್ರಿ ನಾವೆಲ್ಲ. ಅಲ್ಲ ನಿಂಬೆಹಣ್ಣು ತಗೊಂಡ್ರೆ ಹುಣ್ಸೆಹಣ್ಣು ತಗೊಂಡ್ರೆ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಏನೋ ತಗೊಂಡು ಫೋನ್ಪೇನೋ ಗೂಗಲ್ ಪೇನೋ ಮಾಡಿದ್ರು ಅವರು ಚೆನ್ನಾಗಿದೆ ಅಂತಂದರು. ಅಷ್ಟೊಂದೆಲ್ಲ ಒಳ್ಳೆ ಸಂಪರ್ಕ ಇದೆ ನಮಗೆ. ಜರ್ಮನಿ ನಮ್ಮನ್ನು ಬ್ಯಾಕ್ ಮಾಡುತ್ತೆ. ನಾವು ಜರ್ಮನಿ ಜೊತೆಗೆ ನಿಂತ್ಕೊಂಡಿದ್ದೀವಿ. ನಮಗವ್ರಿಗೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಅಲಯನ್ಸಸ್ಗಳಿದ್ದಾವೆ. ಏನಪ್ಪ ನಮ್ಮ ದೇಶದಿಂದ ಯಾರು ಎಲ್ಲಿಗೆ ಬೇಕಾದರೂ ಓಡೋಗ್ಬೋದೇನ್ರಿ? ನನಗೆ ಇದನ್ನೆಲ್ಲ ನೋಡಿದಾಗ ಹಿಂಗೆ ಅನ್ಸದ್ರಿ. ಈ ಮನುಷ್ಯನ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು, ಓಡಬಿಟ್ಟ. ಕಮಾನ್, ಎಸ್ಕೇಪ್, ಎಸ್ಕೇಪ್ ಸ್ಟಾರ್, ಎಸ್ಕೇಪ್ ರಾಜ. ದಿಸ್ ಮ್ಯಾನ್ ವೆಂಟ್ ಆನ್. ಗೊತ್ತಿಲ್ಲ ಎಲ್ಲಿ ಅಂತ. ಬಟ್ ಭಾಳ ದೊಡ್ಡ ಪ್ರಶ್ನೆ ಅಂದರೆ ಯಾರು ಎಲ್ಲಿ ಬೇಕಾದ್ರೂ ಓಡೋಗ್ಬೋದು ಅಂತ. ಓಕೆ, ನೆಕ್ಸ್ಟ್ 16ಕ್ಕೆ ಹೋಗೋಣ. 16 ಮೇಲೆ 17ಕ್ಕೆ ಹೋಗೋಣ್ರಿ. 17ಕ್ಕೆ ಹೋಗೋಣ. ಪ್ರಜ್ವಲ್ ವಿದೇಶದಲ್ಲಿ ಬಿಂದಾಸಾಗಿ ಓಡಾಡೋದಕ್ಕೆ ಸ್ಪಾನ್ಸರ್ ಯಾರು ಮಾಡ್ತಾ ಇದ್ದಾರೆ? ಹೌದು, ನನಗೆ ಇನ್ನೊಂದು ಪ್ರಶ್ನೆ ಇದೆ. ಈ ದುಡ್ಡು ಎಲ್ಲಿಂದ ಬರ್ತದೆ ರೀ? ಈಗ ಯುರೋಪಲ್ಲಿ ಒಂದು ಯೂರೋಗೆ ಇವತ್ತೊಂದು 90 ರೂಪಾಯಿ ಇರಬೇಕನೋ, ಗೊತ್ತಿಲ್ಲ, ನಾನು ನೋಡಿಲ್ಲ. ಹೌದು ರೀ, 90 ರೂಪಾಯಿ ಒಂದು ಯೂರೋಗೆ. ಅಂದ್ರೇನು? ಒಂದು ಕಾಫಿ ಕುಡಿಬೇಕು ಅಂದರೆ 3 ಯೂರೋ ಕೊಡಬೇಕು. ಅಂದರೆ ಮಿನಿಮಮ್ 270 ರೂಪಾಯಿ ಕೊಡಬೇಕು. ಆಯಿತು, ರೌಂಡ್ ಆಫ್ ಮಾಡ್ಕೊಳ್ಳಿ, 300 ರೂಪಾಯಿ ಕೊಡಬೇಕು ಒಂದು ಕಾಫಿ ಕುಡಿಬೇಕು ಅಂದರೆ. ಒಂದು ನೀರು ಬಾಟ್ಲ್ ತಗೋಬೇಕು ಅಂದರೆ 2 ಯೂರೋ ಕೊಡಬೇಕು. ಈ ಮನುಷ್ಯ ಊರಿಂದೆಲ್ಲ ಓಡಾಡ್ಕೊಂಡಿದ್ದಾನಲ್ರಿ. ಯಾವ ಅಕೌಂಟಿಂದ ದುಡ್ಡು ಡ್ರಾ ಮಾಡ್ತಾ ಇದ್ದಾನೆ? ಬೇಡ, ಯಾರ್ದೋ ಮನೇಲಿದ್ದಾನೆ ಅಂದ್ಕೊಳ್ಳಿ, ಯಾರು ದುಡ್ಡು ಕೊಡ್ತಾ ಇದ್ದಾರೆ ಈ ಮನುಷ್ಯನಿಗೆ? ಯಾರು? ಏನು ಕಾರ್ಡ್ ಗಿರ್ಡ್ ಏನಾದರೂ ಬಳಸ್ತಾ ಇದ್ದಾನೋ? SIT ಬಗ್ಗೆ ಮಾಹಿತಿ ಸಿಕ್ಕಿಲ್ವಾ? ಅಥವಾ ಈತನ ಅಕೌಂಟ್ ಫ್ರೀಸ್ ಆಗಲ್ವಾ? ಏನೂ ಆ ಥರದ್ದೇನಿಲ್ವಾ? ಅಥವಾ ಯಾರೋ ಸಾಕೋತಾ ಇದ್ದಾರಾ ಈತನನ್ನು? ಏ ಬಪ್ಪ, ನಾನು ನೋಡ್ಕೊತೀನಿ ನಿನ್ನ ಕಂದ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಈ ಮನುಷ್ಯನನ್ನು ಯಾರಾದರೂ ನೋಡ್ಕೋತಾ ಇದ್ದಾರೆ ಯುರೋಪ್ನಲ್ಲಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಲ್ ಗೋ ಟು ದ 19th ಕ್ವೆಶ್ಚನ್. ನೊಂದ ಸಂತ್ರಸ್ತೆಯರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ರೀ. ಇಲ್ಲಿ ನನಗೆ ಇನ್ನೊಂದು ದುಃಖ ಹೇಳ್ತೀನಿ ಕೇಳಿ. ಇಲ್ಲಿ ಸಂತ್ರಸ್ತೆಯರು ಅಂದರೆ ಪಾಪ 3 ಜನ ಹೆಣ್ಮಕ್ಳು ಮಾತ್ರ ಅಲ್ಲ, ಕಂಪ್ಲೇಂಟ್ ಕೊಡದವರು, ವಿಡಿಯೋದಲ್ಲಿ ಕಾಣಿಸ್ಕೊಂಡವರು. ಅವ್ರು ಯಾವ ಉದ್ದೇಶಕ್ಕೆ ಆ ಕೃತ್ಯದಲ್ಲಿ ಪಾಲ್ಗೊಂಡ್ರು ನಾನು ಮಾತಾಡೋದಿಲ್ಲ. ಬಟ್ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ರಿ. ಅಕ್ಕಪಕ್ಕದವ್ರು ಮಾತಾಡ್ಸೋದ್ರಿಂದ ಹಿಡಿದು ಅವರ ಸೋಷಿಯಲ್ ಇಮೇಜೇ ಹೊರಟೋಯ್ತಲ್ರಿ ಅವರೆಲ್ಲರದೂ. ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ರಿ. ಅವ್ರ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಮನೆಯವ್ರ ಹತ್ರ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅವ್ರಿಗ್ಯಾರಿಗೂ. ಅಕ್ಕಪಕ್ಕದವ್ರು ಮಾತಾಡಿಸ್ತಾ ಇಲ್ಲ. ಅವ್ರೇನು ಈ ಮನುಷ್ಯನ ಥರ ಬೇರೆ ಊರಿಗೆ ಹೋಗ್ಬಿಟ್ಟು ಸೆಟ್ಲಾಕಾಗುತ್ತಾ? ಅಷ್ಟೊಂದೆಲ್ಲ ದುಡ್ಡು ಮಾಡ್ಕೊಂಡಿದ್ದಾರೆ ಅವರೆಲ್ಲ? ಇಲ್ಲ ಅಲ್ಲ, ಯಾವನು ಕೆಲವ್ರು ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನಾನು ಸಂತ್ರಸ್ತೆಯರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪಾಪ ಅವರೆಲ್ಲರೂ. ನಾನು ಲಾಸ್ಟ್ನಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳಿ ಮುಗಿಸ್ಬಿಡ್ತೇನೆ. ನೋಡ್ರಿ, ಈ ಮನುಷ್ಯ ಇನ್ನೆಷ್ಟು ದಿನ ಇರ್ತಾನೋ ಆಚೆ ಕಡೆ, ಅಷ್ಟು ದಿನ ಜನ ಕಾನೂನಿನ ಬಗ್ಗೆ ಗೌರವನೇ ಕಳ್ಕೊಂಡ್ಬಿಡ್ತಾರೆ. ಕಾನೂನಿನ ಬಗ್ಗೆ ಗೌರವ ಕಳೆದುಕೊಳ್ಳೋಕ್ಕಿಂತ ಮುಂಚೆ ರಾಜ್ಯ, ಕೇಂದ್ರ ಎರಡೂ ಸರ್ಕಾರಗಳು ಎಚ್ಚೆತ್ಕೊಂಡು ಒದ್ದು ಕರ್ಕೊಂಬರಲಿಲ್ಲ ಇವನನ್ನು ಅಂತಂದರೆ ನಥಿಂಗ್ ವಿಲ್ ಚೇಂಜ್. ನಾವು ಮೀಡಿಯಾದವ್ರ ಗಂಟ್ಲು ಹರ್ಕತಾನೇ ಇರಬೇಕಾಗತ್ತೆ. ಅಥವಾ ಇದರಲ್ಲೊಂದು ರೋಚಕತೆ ಬಂದ ಅಂತ ಏನು ಒಲಿಂಪಿಕ್ನ 100 ಮೆಡಲ್ ಬ್ಯಾಚ್ಕೊಂಬಂದ ಆ ಲೆವೆಲ್ಗೆ ಮನುಷ್ಯನಿಂದ ಫಾಲೋ ಅಪ್ ಮಾಡಬೇಕು. ನಾವೆಲ್ಲರೂ ಮಾಡಿರೋದು ಪರಮ ನೀಚ ಅಸಡ್ಡಾಳತನದ ಕೆಲಸಕ್ಕೆ. ಅನ್ಸಲ್ವಾ ನಿಮಗೆ? ಒಂದೇ ಒಂದು ಸಲ ಯೋಚನೆ ಮಾಡಿ, ನಾವು ಯಾವ ಹಂತಕ್ಕೆ ನಮ್ಮ ಸೋಷಿಯಲ್ ಫ್ಯಾಬ್ರಿಕ್, ಸಮಾಜದ ಪದರವನ್ನು ನಾವು ನಾಶ ಮಾಡ್ಕೊಂಡು ಬಿಸಾಕಿದ್ದೀವಿ. ಒಂದು ಸಲ ಯೋಚನೆ ಮಾಡಿ. ಅತ್ಯಾಚಾರದ ಮನುಷ್ಯ ಸ್ಕಾಟ್ ಫ್ರೀ, ಊರಲ್ಲೆಲ್ಲ ಮಜಾ ಮಾಡ್ಕೊಂಡು ಯುರೋಪಲ್ಲಿ ಖುಷಿಯಾಗೆ ಕಮಾನ್ ಅಂತ ಹಿಂಗಿರ್ಬೋದು ಅಂತಂದರೆ ಇನ್ನು ಎಲ್ಲಿಗೆ ಹೋಗಿ ನಾವು ನಿಂತ್ಕೊಂಡಿದ್ದೀವಿ ಯೋಚನೆ ಮಾಡಿ ಒಂದ್ಸಲ. ಹೌದೇನ್ರಿ? ಆರೋಪಿಗಳಿಗೆಲ್ಲ ಯುರೋಪ್ ಟ್ರಿಪ್ ಸ್ಪಾನ್ಸ್ ಮಾಡ್ತೀರೇನ್ರಿ? ಓಹೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.